நம்ம தூண்டு ಕಣ್ಣುಕುಳ್ಳ ಎನ್ನ ಇಸುತ್ತಿಗಿನ ಮುರಳಿ ಈಗ ಮಗ ಇರ್ಬೇಕಲ್ಲ ಅಥರ್ವ ಅವನು ಹೀರೋ. ಅದಕ್ಕೆ ಡ್ಯಾನ್ಸ್ ಸೀನು ಯಾರ ಕಂಪ್ಲೇಂಟ್ ಮಾಡಿರೋ ಅಂದ್ಬಿಟ್ಟು ಇನ್ಸ್ಪೆಕ್ಟರ್ ಬಂದ್ಬಿಟ್ರು, ಸ್ಟಾಪ್ ಮಾಡ್ರಿ ಶೂಟಿಂಗ್. ಕಡೆಗೆ ಸ್ಟೇಷನ್ಗೆ ಹೋಗಿ 20,000 ಡೀಲ್ ಮಾಡಿಸಿ ಶೂಟಿಂಗ್ ಪರ್ಮಿಷನ್ ತಗೊಂಡಿದ್ದಾಯ್ತು. ಹಿಂಗ ಒಂದು ವಿಗ್ಗು ಮತ್ತೆ ಒಂದು ಅಮೌಂಟ್ ಎಲ್ಲ ಬೇಕಪ್ಪ, $1,000 ಡಿಪಾಸಿಟ್ ಕೊಟ್ಟು ಹೋಗು. ಮೇಲಿಂದ ಎತ್ತಾಕದ್ರಲ್ಲ, ಇನ್ನು ಹುಡುಕೊಂಡು ಹೋಗಲ್ಲ ಎಲ್ಲಿ ಅದನ್ನ ತಗೊಂಬರೋದು. ಶಾರ್ಟ್ ಮುಗಿತಲ್ಲ, ಇನ್ಯಾಕೆ ತಲೆ ಬಿಸಿ ಮಾಡ್ಕೋಬೇಕು. ಸುಮಾರು 1 ವರ್ಷ ಆದ್ಮೇಲೆ ಯಾವುದೋ ಒಂದು ಡೀಲಿಗೆ ನಾನೇ ಹೋಗ್ಬೇಕಾಯ್ತು. ನೋಡಿದ ಕೂಡಲೇ ಮಂಜಾನವರೇ ಬನ್ನಿ ರೆಡಿ ಮಾಡಿ ಇಡ್ತಾ ಇದ್ದೆ, ಲಾಯರ್ ನೋಟಿಸ್ ಕೊಡೋಣ ಅಂತ. ನಾನೇನೇ ಮಾಡಿದೀನಿ ನಿನಗೆ? ಏನ್ ಮಾಡಿದೀನ ನೋಡಿ ಲೆಕ್ಕ. ಒಡೆದ ಹಾಲು ಮಂಜಯ್ಯ ಮ್ಯಾನೇಜರ್. ಅವ್ರ ಹೆವಿ ಸ್ಪೀಡ್, ಅವ್ರ ಸ್ಪೀಡ ರಿವರ್ಸ್ ಯಾರು ಓಡಿಸಕ್ಕಾಗಲ್ಲ ಅವ್ರ ತರ. ಇವ್ರು 60 ಸ್ಪೀಡ್ ಹೋಗೋರು ಹಿಂದಕ್ಕೆ. ಕೇರಳದಲ್ಲಿ ಜಾಸ್ತಿ ಪೇಮೆಂಟ್ಸ್ ಎಲ್ಲ ಹಿಂದಿ ತರನೇ ಅವ್ರವೇ. ಓಹ್, ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿ ಸ್ವಲ್ಪ ಜಾಸ್ತಿ ಅವ್ರವೇ. ಓಕೆ, ಅಲ್ಲಿ ಮಾಡಿದೀರಾ ಮಲಯಾಳಂ ಮಾಡ್ಲಿಲ್ಲ. ಈ ಮಿಲ್ಗಯೇ ಮಂಜಿಲ್ ಮುಜೆ ಮಾಡುವಾಗ ಇನ್ನೊಂದು ಇನ್ಸಿಡೆಂಟ್ ಆಗೋಯ್ತು. ನಮಗೆ ಒಂಚೂರು ಕೆಲವು ವಿಷಯದಲ್ಲಿ ಕೊಬ್ಬು ಜಾಸ್ತಿ ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟೇ ಮಾಡ್ಕೊಂಡು ನಾವು ಹೋಗ್ಬೇಕೆ ಹೊರತು ಇಲ್ದೇ ಇರೋ ಒಂದು ಉದ್ದಟತನ ಮಾಡಿದ್ರೆ ಏನಾಗತ್ತೆ ಅನ್ನೋಕ್ಕೆ 2 ಯೂನಿಟ್ ಮಾಡಿ ನಂದೊಂದು ಯೂನಿಟ್ ಮಾಡಿದ್ರು. ಈ ಕಡೆ ಒಂದು ಆಯ್ತು ಶೂಟಿಂಗ್ ಆದ್ಮೇಲೆ ಒಂದ್ಸಲ ಡೇ ಆ್ಯಂಡ್ ನೈಟ್ ಶೂಟ್ ಪ್ಲ್ಯಾನ್ ಮಾಡಿದ್ರು. ಸೊ ಡೇನೇ ಬೇರೆ ಆರ್ಟಿಸ್ಟು, ನೈಟೇ ಬೇರೆ ಆರ್ಟಿಸ್ಟ್. ಸೊ ಟೋಟಲಿ 24 ಅವರ್ಸ್ ಶೂಟಿಂಗ್ ಮಾಡಬೇಕು, ಆ ಥರ ಪ್ಲ್ಯಾನ್ ಮಾಡಿದ್ರು. ಅಸ್ಟೆಂಟ್ಗಳಿಗೆ ಬಿಟ್ಬಿಡ್ಬೇಕು, ನಾನು ಹೋಗಿ ರೆಸ್ಟ್ ತೊಗೊಂಡು ಏನು ಬೇಕು ಪ್ಲ್ಯಾನಿಂಗ್ ಮಾಡಬೇಕು ಅಷ್ಟೇ ತಾನೇ. ನಾನು ಅದು ಮಾಡಲಿಲ್ಲ. ಅವ್ರು ಏನಾರ ಕೇಳ್ಬಿಡ್ತಾರೆ, ಮಂಜೆ ಅಜ್ಜಿ ಅಂತ ಯಾವಾಗಲೂ ಕರಿತಾ ಇರ್ತಾರೆ, ಆ ಹೆಸರು ಕೆಡಿಸ್ಕೋಬಾರ್ದು ಅಂದ್ಬಿಟ್ಟು ಆ 2 ಡೇಸ್ ಏನು ಡೇ ಆ್ಯಂಡ್ ನೈಟ್ ಇತ್ತು, 48 ಅವರ್ಸ್ ನಾನು ಮಲಗೇ ಇಲ್ಲ ಸರ್. 48 ಅವರ್ಸ್ ಮಲಗೇ ಇಲ್ಲ. ಬೆಳಗ್ಗೆ ಆ ಶೂಟಿಂಗ್ ನೋಡ್ಕೋ, ಮತ್ತು ನೈಟ್ ನೋಡ್ಕೋ. ಕೆಲವು ಜೂನಿಯರ್ಸ್ ಅಲ್ಲೆಲ್ಲೋ ಮಲಗಿರ್ತಾರೆ, ಕಾಣಗಾಯ ಆದ್ಮಿ ಅಂತಾರೆ, ಹುಡ್ಕೊಂಬ ಬೈದು ಅಲ್ಲಿ ನಿಲ್ಲಿಸು, ಈ ಥರ ಇಲ್ಲದೆ ಇರುತ್ತದೆ ಪ್ರತಿಷ್ಠೆ. ಅಲ್ಲಿ ಮ್ಯಾನೇಜರ್ಗಳೆಲ್ಲ ಕಾಲ್ಮ್ಯಾಗ ಕಲಕಂಗೆ ಕೂತಿರ್ತಾರೋ 555 ಹೊಡ್ಕೊಂಡು. ಸೊ ಈ ಥರ ಮಾಡಿದ್ರಿಂದ ಏನಾಗಿದೆ, ಆಫ್ಟರ್ 48 ಅವರ್ಸ್ ವಿತೌಟ್ ಮೈ ನಾಲೆಡ್ಜ್ ಅನ್ಕಾನ್ಷಿಯಸ್ ಆಗಿ ಬಿದ್ದೋಗಿದ್ದೀನಿ ನಾನು ರೂಮಲ್ಲಿ. ಎಲ್ಲರೂ ಗಾಬರಿ, ಯಾಕೆ ಯಾವಾಗ ಮ್ಯಾನೇಜರ್ಗೂ ಡಾಕ್ಟ್ರನ್ನ ಕರೆಸಿ ಎಲ್ಲ ಚೆಕ್ ಮಾಡಿದ ಮೇಲೆ ಏನಿಲ್ಲ ಸರ್, ರೆಸ್ಟ್ ಇಲ್ಲ, ಹಂಗಾಗಿದೆ ಅಂತ ಇಂಜೆಕ್ಷನ್ ಎಲ್ಲ ಕೊಟ್ಟು, ಕಲ್ ನಹೀ ಡೆವಿಲ್ ಜೈಸೆ ಕಾಮ್ ಕರ್ತಾಯೆ ಅಂತ ಬೈದು ಇದು ಮಾಡಿದರು. ಹಾಗೆ ನಾನು ಬ್ಯಾಡದೇ ಇರೋದು ತಲೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಅದ್ರಲ್ಲಿ ಉಗುರು ಅಲ್ಲಿ ಹೋಗೋದು ನಾನು ಕೊಡ್ಲಿ ತೊಗೊಂಡ್ರು ಅನ್ನೋ ಥರ ಮಾಡಿ ಆ ಥರ 48 ಅವರ್ಸು ನಿದ್ದೆಗೆ ಇಟ್ಕೊಂಡು ಮಾಡಿ ಒದ್ದಾಡ್ಕೊಂಡು ಹುಷಾರು ತಪ್ಪಿದ್ದಾಗಿತ್ತು ಅಲ್ಲಿ ಅವಾಗ ಮಲ್ಲಿಗೆ ಮುಂಚೆಲಿ. ಆ ಥರ 48 ಅವರ್ಸ್ ಲಾಂಗ್ ಅವರ್ಸ್ ಕನ್ನಡದಲ್ಲಿ ಯಾವ್ದಾರು ಮಾಡಿದ್ರಾ? ಕನ್ನಡದಲ್ಲಿ 48 ಅವರ್ಸು ಆ ಥರ ಮಾಡಲಿಲ್ಲ, ಬಟ್ ಅಲ್ಲೂ ಕೊಬ್ಬಿನ ಕೆಲಸ ಎಲ್ಲ ಮಾಡಿದ್ದೀನಿ. ಮೈಸೂರಿನಲ್ಲಿ ಒಂದು ತಮಿಳು ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು. ಅದು ಸಂಜೆ ಸ್ಟಾರ್ಟ್ 6 ಗಂಟೆ ಮೇಲೆ, ಲಲಿತ್ ಮಹಲ್ ಮುಂಭಾಗದಲ್ಲಿ ಶೂಟಿಂಗ್. ತಮಿಳ್ ಸಿನಿಮಾ ಸ್ಟೇಜ್ ಹಾಕಿದ್ದಾರೆ, ಸಾಂಗು. ಮೋಸ್ಟ್ಲಿ ಅದು ಮುರಳಿ ಈಗ ಮಗ ಇರ್ಬೇಕಲ್ಲ ಅಥರ್ವ, ಅವನು ಹೀರೋ. ಅದಕ್ಕೆ ಡ್ಯಾನ್ಸ್ ಸೀನು. ಸೊ ಎಲ್ಲ ಪರ್ಮಿಷನ್ ಹಾಕಿ ಎಲ್ಲ ಮಾಡ್ಕೊಂಡಿದ್ದೆ. ಅವರು ಲೈಟ್ಗಳು ಥ್ರೋ ಮಾಡ್ತಾರಲ್ಲ, ಸೊ ಆ ಕಡೆ ಏರಿಯಾದವರೆಲ್ಲ ಯಾರೋ ಕಂಪ್ಲೇಂಟ್ ಮಾಡಿರೋ ಅಂದ್ಬಿಟ್ಟು ಇನ್ಸ್ಪೆಕ್ಟರ್ ಬಂದ್ಬಿಟ್ರು, ಸ್ಟಾಪ್ ಮಾಡ್ರಿ ಶೂಟಿಂಗ ಅಂತ. ಯಾಕೆ ಏನ್ರಿ ಅಷ್ಟು ಜೋರಾಗಿ ಸೌಂಡ್ ಹಾಕ್ತೀರಾ? ಈ ಡ್ಯಾನ್ಸರ್ಸ್ಗೆಲ್ಲ ಸ್ವಲ್ಪ ಮ್ಯೂಸಿಕ್ ಜಾಸ್ತಿ ವಾಲ್ಯೂಮ್ ಕೊಟ್ರೇನೆ ಮೂಡ್ ಬರೋದು. 1 2 3 ಅನ್ಕೊಂಡು ಅವ್ರಿಗೆ ಅದು ಬರ್ಬೇಕಾದ್ರೆ ಹಂಗೆ ಕೊಡಬೇಕು. ಮತ್ತು ಮಾಸ್ಟರ್ ಬೇರೆ ಶುರು ಮುಂಚೆ ಕಿರ್ತಾರೆ 1 2 3 ಅಂತ. ಹಂಗಾಗಿ ಆ ಲೈಟ್ಸ್ ಥ್ರೋ ಮಾಡೋದು, ಈ ಲೈಟು ಇದೆಲ್ಲ ನೋಡಿಕೊಂಡು 4 ದಿವಸ ಬೇರೆ ಕಂಟಿನ್ಯೂಸ್. ಅದು 2ನೇ ದಿವಸಕ್ಕೆ ಬಂದ್ಬಿಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಬಂದ್ಬಿಟ್ಟ, ಸ್ಟಾಪ್ ಮಾಡ್ರಿ, ಏನು ರೀ ಗಲಾಟೆ ಇದು? ಪರ್ಮಿಷನ್ ಸರ್, ಪರ್ಮಿಷನ್ ಮಾಮೂಲಿ ತೊಗೊಂಡಿದ್ದೀವಿ ಸರ್. ಮಾಮೂಲಿ ಪರ್ಮಿಷನ್ ಅಲ್ಲ ರೀ, ನಮಗೆ ಸಪ್ರೇಟಾಗಿ ಈ ಥರ ಇದೆ ಅಂತ ಇನ್ಫಾರ್ಮ್ ಮಾಡಿದ್ದೀರಾ ಸರ್? ಶೂಟಿಂಗ್ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಲ್ಲ ಸರ್, ಲಲಿತ್ ಮಹಲ್ ಒಳಗಡೆ ಅಂದ್ಬಿಟ್ಟು. ಅದು ಪ್ರೈವೇಟ್ ಜಾಗ ತಾನೇ ಸರ್, ಅದಕ್ಕೋಸ್ಕರ ಅವೆಲ್ಲ ಬೇಕಾಗಿಲ್ಲ, ಸ್ಟಾಪ್ ಮಾಡಿ ಅಂತ. ಕಡೆಗೆ ಸ್ಟೇಷನ್ಗೆ ಹೋಗಿ ಅವನು ಕ್ಯಾಶಿಯರ್ನೂ ಕರ್ಕೊಂಡೋಗಿ ಜೊತೆಯಲ್ಲಿ ಡೀಲ್ ಮಾಡಿ 20,000 ಡೀಲ್ ಮಾಡಿಸಿ ಶೂಟಿಂಗ್ ಪರ್ಮಿಷನ್ ತೊಗೊಂಡಿದ್ದಾಯ್ತು. ಅವನು ಇನ್ಸ್ಪೆಕ್ಟ್ರನ್ನ ನೋಡಿಕೊಳ್ಳೆ, ಮಂಜುನಾಥ್ ಅವರೇ, ನಿಮ್ಮನ್ನು ಇವತ್ತು ನೋಡ್ತಾ ಇಲ್ಲ ನಾನು, ಬೆಂಗಳೂರು ಇದರಲ್ಲೂ ಇದ್ದೆ ನಾನು, ನೋಡಿದ್ದೀನಿ ನಿಮ್ಮನ್ನು ಹೈಗ್ರೌಂಡ್ಸಲ್ಲಿ ಅಂತ. ಯಾವ ಹೇಳಿದ್ನಪ್ಪ ಈ ಮನುಷ್ಯ, ಯಾವಾಗ ನೋಡಿದ್ದಾನೆ, ಹೆಸರು ಸಮೇತ ಹೇಳ್ತಾ ಇದ್ದ ಹಂಗೆ. ಹಾಗೆ ಅವರೆಲ್ಲ ನ್ಯೂಸ್ ಕಲೆಕ್ಟ್ ಮಾಡ್ತಾ ಇರ್ತಾರೆ, ಯಾರು ಮ್ಯಾನೇಜರು, ಎಲ್ಲಿದ್ದರು, ಏನು ಮಾಡ್ಕೊಂಬರ್ತಾಯಿದ್ರು ಎಲ್ಲ ನೋಡ್ಬಿಟ್ಟು ಅದಕ್ಕೆ ತಕ್ಕಂಗೆ ಡೀಲ್ ಮಾಡ್ತಾರೆ ಅವರು. ಜಂಬ ಗಿಂಬ ಏನಿಲ್ಲಪ್ಪ, ಇನ್ನು 15 ದಿವಸ ಆ ಕಡೆ ಈ ಕಡೆ ಅಲ್ಲಾಡಾಗಿಲ್ಲ.
IOW ಇನ್ಸ್ಪೆಕ್ಷನ್ ನಡೀತಾ ಇದೆ. ಅಲ್ಲಿ ಮಾಡುವಾಗ ಹಿಂಗೆ ಇದ್ದಕ್ಕಿದ್ದೆ ಅವ್ನು ಡ್ಯಾನ್ಸ್ ನಂಗೆ ಕರೆಯೋನು, ಹೆಂಗೆ ಕಾಣಮೆ ಕಮ್ಮಿ ಆಯ್ಪೋಚೆ ಜೂನಿಯರ್ಸು ಅಂತ. ನಾನು ಹುಡುಕೊಂಡು ಹೋಗೋದು ಎಲ್ಲಿದ್ದಾರೆ ಅಂತ ನೋಡ್ರೆ ಅಲ್ಲಿ ಒಳಗಡೆ ಲಲಿತ್ ಮಾಲ್ ಒಳಗಡೆ ಆರಾಮಾಗಿ ಸೋಫಾದಲ್ಲಿ ಮಲಗಿರೋರು ಕೆಲವರು ಈ ಕಡೆ ಹೊರಗಡೆ ಕಾರಿಡಾಲಲ್ಲಿ ಕೆಲವು ಸೋಫಾಗಳಿದೆ ಅಲ್ಲಿ ನಿದ್ದೆ ಮಾಡ್ತಿರೋರು. ಅಲ್ಲಿ ನಿಮಗೆ 6 ಗಂಟೆ ಮೇಲೆ ತಾನೇ ಕಾಲ್ ಶೀಟ್ ಸಾಯಂಕಾಲ ನೈಟಲ್ಲೇ ಇರ್ತಿರಂತ ನಿಮಗೆ ಪೇಮೆಂಟ್ ಎಕ್ಸ್ಟ್ರಾ ಕೊಡ್ತಾ ಇದೀವಿ ತಾನೆ, ಮತ್ತು ನಿದ್ದೆ ಮಾಡ್ತಾ ಇದ್ರೆ ಏನೇ ಅರ್ಥ, ಅಲ್ಲಿ ಕೂಗಾಡ್ತಾ ಇದ್ದಾರಲ್ಲಿ ಅಂತ ಬೈದ್ಬಿಟ್ಟು ಕರ್ಕೊಂಡು ಹೋಗೋದು. ಅವ್ನು ಇನ್ಚಾರ್ಜ್ ಕರೆದು ಬೈಯೋದು, ಏನೇ ಇದು ಮರ್ಯಾದೆ ತೆಗಿತೆ ಬಂದವ್ರು ಎದುರುಗಡೆ ಕರ್ನಾಟಕದವ್ರು ಹೆಂಗೆ ಅಂತ ಬೈಕೋತಾರ ಅವರು ಅಂಥೇಳಿ. ಹೀಗೆ ಅದು ನನಗೆ ಅವಶ್ಯಕತೆನೇ ಇಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಹೇಳ್ಬಿಟ್ಟು ನೋಡಪ್ಪ ಇವನು ಕೋಆರ್ಡಿನೇಟ್ರು, ಇವನು ಇನ್ಚಾರ್ಜು, ನೋಡ್ಕೊ ಕಾಣಲಿಲ್ಲ ಅಂದರೆ ಹೇಳು, ಮೈಕಲ್ ಅನೌನ್ಸ್ ಮಾಡು, ಏನು ಬೇಕೋ ಕೋಆರ್ಡಿನೇಟ್ ಮಾಡ್ಕೊ, ನಮ್ಮ ಪಡೆ ನಾವು ಏನು ಬೇಕೋ ಪ್ಲ್ಯಾನ್ ಮಾಡ್ಕೊಂಡು ನಿದ್ದೆ ಮಾಡ್ಬೋದು. ಮಾಡಲ್ಲ ನಾವು, ಹೇಳಿದ್ನಲ್ಲ ಇಲ್ಲದೇ ಇರೋದನ್ನ ಹಾಕ್ಕೊಳ್ಳೋದು ತಲೆ ಮೇಲೆ. ಈ ಥರ ಸ್ಟ್ರೈನ್ ಮಾಡೋಣ. ಹೌದು ಹಂಗೆ 4 ದಿವಸ ನಿದ್ದೆನೇ ಮಾಡಿಲ್ಲ ನಾನು. ಬೆಳಗ್ಗೆ ಹೋದರೆ ಅಭ್ಯಾಸ ಎಲ್ಲ ನಿದ್ದೆ ಬರೋಲ್ಲ, TV ಆನ್ ಮಾಡೋಣ ಅನಿಸುತ್ತೆ, ಅದೇನೋ ನೋಡೋಣ ಸೀರಿಯಲ್ಲು ಅನಿಸುತ್ತೆ. ಇದು ಅದು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಅದು ಭಾಳ ಕಷ್ಟ. ಹಂಗೋ ಮಾಡ್ಕೊಂಡು ಹೋಗ್ತೀವಿ. ಮಿಸ್ಟರ್ ಕುಮಾರ್, ನಿಮ್ಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಗೆ ಗೊತ್ತಾಯ್ತು? ಡಾಕ್ಟರ್ ನೀವು ತಿಳ್ಕೊಂಡಿರೋ ಹಾಗೆ ನಿಮಗೆ ಬ್ರೈನ್ ಟ್ಯೂಮರ್ ಇಲ್ಲ. ಒಡೆದ ಹಾಲುನಲ್ಲಿ ಆ್ಯಕ್ಚುಲಿ ಒಂಥರ ಹೇಳಬೇಕು ಅಂದರೆ ನಾವೆಲ್ಲ ಒಂಥರ ಸೇರ್ಕೊಂಡು ಮಾಡೋಣಪ್ಪ ಸಿನಿಮಾ, ನೀನು ಒಂಥರ ಪಾರ್ಟ್ನರ್ ಥರನೇ ಅಂದ್ಬಿಟ್ರು. ದತ್ತು ಅಂತ ಒಬ್ಬರು ಮ್ಯಾನೇಜರ್ ಇದ್ದರು, ನಮ್ಮ ಗುರುಗಳು ಪ್ಲಸ್ ಜೋಸೈಬನ್ನು ಎಲ್ಲ ಸೇರಿ ಮಾಡಿದ್ದದು. ಆವಾಗ ಸಂಡೂರಿನಲ್ಲಿ ಶೂಟಿಂಗ್ ಇತ್ತು, ಕ್ಲೈಮ್ಯಾಕ್ಸ್ ಎಲ್ಲ. ಸೊ ಇವರೇನು ಮಾಡಿದ್ರು, ನನಗೆ ಮೇಲಿಂದ ಮೋಸ್ಟ್ಲಿ ಜೋಸಮ್ಮನ್ನೇ ಬೀಳೋದು ಅಂತ ಕಾಣುತ್ತೆ ಲಾಸ್ಟಲ್ಲಿ, ಒಂದು ಡೆಡ್ ಬಾಡಿ ಥರ ಮೇಲಿಂದ ಬೀಳೋದು. ಅದಕ್ಕೆ ಹುಲ್ಲೆಲ್ಲ ಹಾಕ್ಬಿಟ್ಟು ಒಂದು ಇದನ್ನ ಥರ ಮಾಡಿಸಿ ಗೊಂಬೆ ಥರ ಅದೆಲ್ಲ ಮಾಡಿದರು. ಸೊ ಫೇಸು ಮತ್ತು ಇದಕ್ಕೋಸ್ಕರ ವಿಗ್ಗಿಗೋಸ್ಕರ ಈ ವಿಗ್ಗಳನ್ನೇನು ಮಾಡ್ತಾರೆ ಮೌಲ್ಡಲ್ಲಿ ಇಟ್ಬಿಟ್ಟು ಕೆಲವರು ಮೂಗು ಥರನೂ ಮಾಡಿರ್ತಾರೆ, ಇಲ್ಲಾಂದ್ರೆ ಇದ್ರ ಥರದ್ದು ಮಾಡಿ ಇಟ್ಟಿರ್ತಾರೆ. ಆ ಥರದ್ದು ಬೇಕು ಕಣೆಯ ನಮಗೆ ವಿತ್ ವಿಗ್ ಕಳಿಸ್ಕೊಟ್ಬಿಡು ನನಗೆ ಅಂದರು. ಇಲ್ಲಿ ಮಾರ್ಕೆಟಲ್ಲಿ ಭಾರತ್ ಡ್ರೆಸ್ ಅಂತ ಇತ್ತು, ಈಗ ಶಿಫ್ಟ್ ಆಗಿದ್ದಾರೆ ಚಾಮರಾಜಪೇಟೆಗೇನೋ. ಅವ್ರು ಶೆಟ್ರು, ಎಲ್ಲ ಥರದ್ದು ಅವ್ರ ಹತ್ರ ಸಿಗತ್ತಲ್ಲಿ. ಅವ್ರು ಎಷ್ಟು ಚಾಣಕ್ಯ ಅಂದರೆ ಅಣ್ಣವ್ರದ್ದು ಒಂದು ಪಿಕ್ಚರ್ಗೆ ಸುಮಾರು 500 ಡ್ರೆಸ್, ಪೊಲೀಸ್ ಡ್ರೆಸ್ಸು ರೆಡಿ ಮಾಡಿಕೊಟ್ಟಿದ್ರು. ಕೇಳಿದ ಸಿಂಹ ತಿಳಿಯದೆ ನನಗೆ ತಿಳಿಯದೆ ಕೇರಳ ಸಿಂಹದಲ್ಲಿ ಅವ್ರ ಪೊಲೀಸ್. ಹೌದು. ಅದಕ್ಕೆ ಅವನೇನು ಮಾಡ್ದ, 500 ಡ್ರೆಸ್ ಆರ್ಡರ್ ತಗೊಂಡ, ಕಡಿಮೆ ಬಡ್ಡಿಗೆ ಇದಕ್ಕೆ ಕೊಟ್ಟ ಬಾಡಿಗೆಗೆ. ಬಟ್ ಅವ್ರ ನಂಬರ್ ಆಫ್ ಡೇಸ್ ಜಾಸ್ತಿ ಆಗಿ ಅಲ್ಲೇ ಒಂದು ಸುಮಾರು ದುಡ್ಡು ಬಂದ್ಬಿಡ್ತು ಅವನಿಗೆ. ಆಮೇಲೆ ಅಷ್ಟು ಪ್ರಾಪರ್ಟಿ ಆಗೋಯ್ತು. ಸೊ ಬೇಕಾದವ್ರಿಗೆಲ್ಲ ಬಾಡಿಗೆ ಕೊಡೋದು. ಈ ಥರ ಅವ್ನು ಕ್ರಿಮಿನಲ್ಲು. ಇವಾಗೆಲ್ಲ ಪ್ರತಿಯೊಬ್ಬ ಕಾಸ್ಟ್ಯೂಮರ್ ಹತ್ರನೂ 1-2 ಸ್ಟೆಥೋಸ್ಕೋಪ್ಗಳಿರುತ್ತೆ, ಏಪ್ರಾನ್ಗಳಿರುತ್ತೆ. ಡಾಕ್ಟ್ರ್ ಅಂದ್ಕೊಳ್ಳಿ ಹಿಡ್ಕೊಂಬಂದ್ಬಿಡ್ತಾರೆ. ಅವಾಗ ಇರಲಿಲ್ಲ, ಹುಡ್ಕೊಂಡು ಹೋಗ್ಬೇಕಿತ್ತು. ನಾವೇನು ಮಾಡೋದು, ದಡ್ಡನ ಮಕ್ಕಳು ಸೀದಾ ಹೋಗ್ಬಿಟ್ಟು, ಸರ್ ಒಂದು ಸ್ಟೆಥೋಸ್ಕೋಪ್ ಬೇಕು ಬಾಡಿಗೆಗೆ. 1 ನಿಮಿಷ ಕೂತ್ಕೊಳ್ಳಿ ಅಂದ. ಹುಡುಗಂಗೆ 250 ರೂಪಾಯಿನ ಕೊಟ್ಟ ಕಳಿಸ್ದ. ಬೇಗ ಬರೋ ಅಂದ. ನೋಡ್ರಿ ಅವನು ಅಲ್ಲೇ ಪರ್ಚೇಸ್ ಮಾಡ್ಕೊಂಡು ಬಂದ. 240 ರೂಪಾಯಿನ ಕೊಟ್ಬಿಟ್ಟು ನಮಗೆ ಕೊಟ್ಟ. 50 ರೂಪಾಯಿ ರೀ ಬಾಡಿಗೆ ಅಂದ. ಸರ್ 50 ಯಾಕೆ ಸರ್, ಕಮ್ಮಿ ಮಾಡಿ ಅಷ್ಟೇ, 1 ಡೇಗಾದ್ರೆ 50, 2-3 ದಿವಸ ಆದರೆ ಕಮ್ಮಿ ಮಾಡ್ತೀನಿ ಹೋಗಿ ಅಂತ. ಸೊ ಇಬ್ಬರಿಗೆ ಕೊಡೋದ್ರೊಳಗೆ ಒಂದು ದುಡ್ಡು ಬಂದೋಯ್ತು, ಪ್ರಾಪರ್ಟಿ ಅವನದಾಗೋಯ್ತು. ಈ ಥರ ಕಿಲಾಡಿ ಅವನು. ಸೊ ಈ ಒಂದು ಮೌಲ್ಡಿಗೋಸ್ಕರ ನಾನೇನು ಮಾಡಿದೆ, ಅವನ ಹತ್ರ ಹೋದೆ. ರೆಗ್ಯುಲರ್ ಏನೇನೋ ತಗೋತಾನೆ ಇದ್ದೆ. ನೋಡಿ ಕೊಡಲೇ, ಓ ಮಂಜೇನವರು ಬನ್ನಿ ಏನು ಕೊಡಲಿ ಅಂದ. ಹಿಂಗೆ ಒಂದು ವಿಗ್ಗು ಮತ್ತು ಒಂದು ಮೋಲ್ಡ್ ಎಲ್ಲ ಬೇಕಪ್ಪ. 100 ರೂಪಾಯಿ ಆಗುತ್ತೆ ಸರ್. ಸರ್ ಏನು ಸರ್ ನೀವು 100 ರೂಪಾಯಿ ಹಾಕ್ಬಿಟ್ರೆ ಹೆಂಗೆ ಸರ್, ಇದು ನಾನು ಸೊಂಡೂರಿಗೆ ಕಳಿಸ್ಬೇಕು, ಅಲ್ಲೊಂದು 2-3 ದಿವಸ ಇಟ್ಕೋತಾರೆ, ಆಮೇಲೆ ವಾಪಸ್ ಬರೋಕೆ ಒಂದು 2 ದಿವಸ ಸುಮ್ಮನೆ ಡಿಲೇ ಮಾಡ್ತಾರೆ, ಸಿಕ್ಕಾಪಟ್ಟೆ ಬಾಡಿಗೆ ಆಗ್ಬಿಡುತ್ತೆ. ಒಂದು 50 ರೂಪಾಯಿ ಮಾಡ್ಕೊಳ್ಳಿ ಸರ್ ಸಾಕು, ನಿಮ್ಗೆ ಹೆಂಗಿದ್ರೂ ವರ್ಕೌಟ್ ಆಗೇ ಆಗುತ್ತೆ. ಇದು 7-8 ದಿವಸ ಕಮ್ಮಿ ಅಂತೂ ವಾಪಸ್ ಬರೋಲ್ಲ ಇದು. ಆಯ್ತು ಹಂಗೆ ಮಾಡು, 1000 ರೂಪಾಯಿ ಡಿಪಾಸಿಟ್ ಕೊಟ್ಟು ಹೋಗು ಅಂದರು. 1000 ರೂಪಾಯಿ ಡಿಪಾಸಿಟ್? ಹೂನಯ್ಯ 1000 ಕೊಡಬೇಕು. ಸರಿ 1000 ಕೊಟ್ಟೆ. ಬಸ್ಸಲ್ಲಿ ಬುಕ್ ಮಾಡಿಬಿಟ್ಟು, ಇಂಥ ಡ್ರೈವರಪ್ಪ ಕಲೆಕ್ಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಸಂಡೂರಿಗೆ ಕಳಿಸ್ಬಿಟ್ಟೆ. ಅದು ಇವತ್ತು ನಾಳೆ ಅಂತ 15 ದಿವಸ ಆದಮೇಲೆ ಮಾಡಿದ್ದಾರೆ ಅದನ್ನು, ಎತ್ತಾಕೋ ಸೀನ್ನ ಮಾಡ್ಬಿಟ್ಟು ಏನು ಮಾಡಿದ್ದಾರೆ, ಮೇಲಿಂದ ಎತ್ತಾಕಿದ್ರಲ್ಲ, ಇನ್ನು ಹುಡುಕೊಂಡು ಹೋಗಲ್ಲ ಎಲ್ಲಿ ಅದನ್ನ ತಗೊಂಬರೋದು. ಎತ್ತಾಕಾಯ್ತು ಜೋಸಮ್ಮನ್ ಬಿದ್ದೋದಂಗೆ, ಅದನ್ನ ತಗೊಂಬಂದು ಹುಡ್ಕೊಂಬರೋದು ಎಲ್ಲಿ. ಇವರು ಕೆಲವರು ಸಟ್ನವ್ರು ಏನಾರು ಒಂಚೂರು ಬೇಜವಾಬ್ದಾರಿದ್ರೆ, ಅಯ್ಯೋ ಹೋಗ್ಲಿ ಬಿಡಿ ಸರ್, ಅದನ್ನ ಯಾರು ಹುಡ್ಕೊಂಡು ಹೋಗ್ತಾರೆ ಕಾಡು ಒಳಗಡೆ ಎಲ್ಲ ಬಿಟ್ಬಿಟ್ಟಿರ್ತಾರೆ. ಹಿಂಗಾಗಿ ಅವ್ರು ಅದನ್ನು ತರಕ್ಕೆ ಹೋಗಿಲ್ಲ. ಶಾರ್ಟ್ ಮುಗೀತಲ್ಲ, ಇನ್ಯಾಕೆ ತಲೆ ಬಿಸಿ ಮಾಡ್ಕೋಬೇಕು. ನಾನು ಸುಮ್ಮನೆ ಆಗ್ಬಿಟ್ಟೆ. ಹೆಂಗೂ 1000 ಕೊಟ್ಟಿದ್ದೀನಿಲ್ಲ ಬಿಡಿ
ಅವನಿಗೆ ಕೇಳಿದ್ರೆ ಸರಿ ಆಯಿತು ಹೋಗಯ್ಯ ಅಂತ ಹೇಳಿದ್ರೆ ಆಯಿತು ಅಂತ ಸುಮ್ಮನೆ ಆಗ್ಬಿಟ್ಟು. ಆಮೇಲೆ ನನಗೆ ಅಲ್ಲಿಗೆ ಹೋಗೋ ಅವಕಾಶ ಬಂದಿಲ್ಲ ಅಂಗಡಿಗೆ. ಬರೀ ನಮ್ಮ ಹುಡುಗರು ಹೋಗೋರು ನಾನು ಹೆಸರು ತಗೊಂಬಂದ್ಬಿಡೋರು, ಇನ್ನೇನೋ ಆಗೋದು, ಅಥವಾ ಅಡ್ವಾನ್ಸಾಗಿ ದುಡ್ಡೇ ಕಳಿಸ್ಬಿಡ್ತಿದ್ದೆ, ಅಡ್ವಾನ್ಸ್ ಕಟ್ ತಂದುಬಿಡೋರು, ಹಿಂಗೆಲ್ಲ ನಡೀತಾ ಇತ್ತು. ಸುಮಾರು 1 ವರ್ಷ ಆದಮೇಲೆ ಯಾವುದೋ ಒಂದು ಡೀಲಿಗೆ ನಾನೇ ಹೋಗಬೇಕಾಯ್ತು. ಸ್ವಲ್ಪ ಜಾಸ್ತಿ ಪ್ರಾಪರ್ಟಿಗಳೆಲ್ಲ ಬೇಕಾಗಿತ್ತು. ಇನ್ನು ಸಿಕ್ಕಾಪಟ್ಟೆ ಹಾಕ್ತಾನಲ್ಲ, ನಾನೇ ಹೋದರೆ ನಾನು ನೋಡಿದ ಕೂಡಲೇ ಮಂಜಾನವರೇ ಬನ್ನಿ ರೆಡಿ ಮಾಡಿ ಇಡ್ತಾ ಇದ್ದೆ, ಲಾಯರ್ ನೋಟಿಸ್ ಕೊಡೋಣ ಅಂತ, ನೀವೇ ಬಂದ್ರಿ ಒಳ್ಳೇದಾಯಿತು ಅಂತ. ಹಾಂ, ಲಾಯರ್ ನೋಟಿಸಾ? ನಾನೇನೇ ಮಾಡಿದ್ದೀನಿ ನಿನಗೆ? ಏನು ಮಾಡಿದ್ದೀನಿ ನಾ? ನೋಡಿ ಲೆಕ್ಕ. ಒಡೆದ ಹಾಲು ಮಂಜಯ್ಯ ಮ್ಯಾನೇಜರ್, ಮೌಲ್ಡು ವಿಗ್ಗು, 1000 ಅಡ್ವಾನ್ಸ್. ಎಷ್ಟು ದಿನ ಆಯಿತು ಲೆಕ್ಕ ಹಾಕಿ ದಿನಕ್ಕಿಷ್ಟು ಅಂತ. ಈ ಲಾಯರ್ ನೋಟಿಸ್ ಕೊಡ್ತೀನಿ, ಒಳ್ಳೆ ಮತ್ತೆ ದುಡ್ಡು ತಂದು ಕೊಡ್ತೀರಾ? 5,000 ರೂಪಾಯಿ. ಇಲ್ಲ ಲಾಯರ್ ನೋಟಿಸ್ ಕೊಡಲ್ಲ. ಏನು ಹಂಗೆ ಹೇಳ್ತೀನಿ? ಇಷ್ಟೆಲ್ಲ ಬಿಸ್ನೆಸ್ ಕೊಡ್ತೀನಿ ನಾನು, ನನಗೆ ಅದು ಬೇಡ. ವ್ಯವಹಾರ ಬಾಡಿಗೆ ಅಂತ ತೊಗೊಂಡೋಗಿರುತ್ತಾನೆ ನೀನು. 8 ದಿನ ತಂದು ಕೊಡ್ತೀನಿ, ಕಮ್ಮಿ ಬೇರೆ ಮಾಡಿಸಿದೀಯಾ? ಅದೇ ರೇಟ್ ಹಾಕಿರೋದು ನಾನೀಗ. 100 ರೂಪಾಯಿ ಥರ ದಿನಕ್ಕೆ ಹಾಕಿಲ್ಲ. ತೆಗಿ ಲೆಕ್ಕ. ಏನೇ ಆಸೆಗೆ ಹಾಕೊಂಬಿಟ್ನಲ್ಲ ಅದು. ಈ ಹೊಡೆದ ಹಾಲು ಕತೆಗೆ ಹೋಗ್ಬಿಟ್ಟು ನನ್ನ ತಲೆ ಹೊಡೆದು ಹೋಗ್ತಾ ಇದೆಯಲ್ಲ, ಅಯ್ಯೋ ದೇವ್ರೇ ಅಂಥೇಳಿ ಶರೀರ ಸಣ್ಣದು ಮಾಡ್ಕೊಂಡು ಅವನಿಗೆ ಕೈ ಕಾಲು ಹಿಡ್ಕೊಂಡು, ಅಣ್ಣ ಆ ಪಿಕ್ಚರು ಡಮಾರ್ ಅಂದೋಯ್ತು ಅಂದರು ಪ್ರೊಡ್ಯೂಸರು. ನನ್ನ ಪಾರ್ಟ್ನರ್ ಅಂತ ತಗೊಂಡು ನನಗೂ ಏನೂ ಕೊಡಲಿಲ್ಲ. ಆ 1,000 ರೂಪಾಯಿ ಏನು ಅಡ್ವಾನ್ಸ್ ಕೊಟ್ಟಿದ್ದೀನಿ, ಅದು ಕೂಡ ನನ್ನ ಸ್ವಂತ ದುಡ್ಡು ಕೊಟ್ಟಿರೋದು ಕಣಯ್ಯ. ನಾನು ಬಿಟ್ಬಿಡಯ್ಯ ನೀನು. ಇನ್ನೊಂದು 500 ರೂಪಾಯಿ ಕೊಡ್ತೀನಿ ಕಣಯ್ಯ, ಇನ್ನೇ 5,000 ರೂಪಾಯಿ ಇನ್ಕೊಂಬಿಡಯ್ಯ ಅಂಥೇಳಿ 500 700 ಎಷ್ಟೋ ಕೊಟ್ಟು ಸೆಟ್ಲ್ ಮಾಡಿ ಬಂದಿದ್ದಾಯ್ತು ನಾನು. ಹಿಂಗೆ ಅದೇ ಕಾಸು ಕೊಟ್ಟು ತೊಗೊಂಡಿದ್ರೆ ಎಷ್ಟು, ಪರ್ಚೇಸ್ ಮಾಡಿದರೆ ಎಷ್ಟಾಗಿರೋದು? 200-300 ರೂಪಾಯಿಗೆ ಮೋಲ್ಡ್ ಸಿಗತ್ತೆ, 500 ರೂಪಾಯಿಗೆ ವಿಗ್ ಸಿಗತ್ತೆ ಸರ್. ಮ್ಯಾಕ್ಸಿಮಮ್ 1,500 ರೂಪಾಯಿ ಸಿನಿಮಾ ಕತೆಗಳು. ಅಯ್ಯೋ, ಸಿನಿಮಾ ಅಂದ್ರೆ ಹಂಗೆ. ಈಗ ಒಂದು TT ನೀವು ಪರ್ಚೇಸ್ ಮಾಡ್ರೆ ಎಷ್ಟು, ಅದ್ರ ಬೆಲೆ ಒಂದು 12 ಲಕ್ಷ ಇದೆಯಾ? ಇದೆ. 12-13 ಲಕ್ಷಕ್ಕೆ ಬಂದ್ಬಿಡುತ್ತೆ. ನೀವು ಲಾಂಗ್ ಶೆಡ್ಯೂಲ್ ಇಟ್ಕೊಂಡು 100 ಡೇಸ್ ಶೂಟಿಂಗ್ ಮಾಡಿದಾಗ ಅವ್ರದ್ದು ಪ್ರತಿ ದಿವಸ ಬಾಡಿಗೆ ಬಾಟ ಅದು ಇದು ಅಂತ ಸೇರಿ ದಿನಕ್ಕೆ 2,500-3 ಸಾವಿರ ಅಂದರೆ 100 ಡೇಸ್ಗೆ ಎಷ್ಟಾಯಿತು? 3 ಲಕ್ಷ. 3 ಲಕ್ಷ ಆಯಿತು TT ಬಿಲ್ಲು. ಸ್ವಂತ ಇಟ್ಕೊಂಡ್ರೆ ಮೇಂಟೈನ್ ಮಾಡೋದು ಯಾರು? ನಿಲ್ಸೋದು ಎಲ್ಲಿ? ಡ್ರೈವರಿ ಬಾಡಿಗೆ ಕೊಡೋದು ಯಾರು? ಅಯ್ಯೋ ಹೋದ್ರು ಆಯ್ತು ರೀ, ಕರೀರಿ ಅವ್ರನ್ನೇ ಅಂತಾರೆ, ಬಾಡಿಗೆ ತಗೋತಾರೆ. ಈ ಥರ ಈ ಬಾಡಿಗೆ ವ್ಯವಹಾರಗಳಿದೆಯಲ್ಲ, ಇದು ಇನ್ವೆಸ್ಟ್ಮೆಂಟು ಅಷ್ಟೊಂದು ಮಾಡೋದು ಮೇಂಟೈನ್ ಮಾಡೋದು ಕಷ್ಟ ಅಂತಲೇ ವಿಧಿ ಇಲ್ದಲೆ ಬಾಡಿಗೆಗೆ ತಗೊಳ್ಳೋದು. ಈಗ ಅದಕ್ಕೆ ಕೆಲವು ಸೀರಿಯಲ್ನವ್ರೆಲ್ಲ ಏನು ಮಾಡ್ಬಿಟ್ಟಿದ್ದಾರೆ, ಅವರೇ ಪ್ರತಿಯೊಬ್ಬರು ಒಂದೊಂದು ಟೆಂಪೋ ಇಟ್ಕೊಂಡ್ಬಿಟ್ಟಿದ್ದಾರೆ, ಅವರೇ ಒಂದೊಂದು TTಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವರು ಅಷ್ಟೇ, ಸ್ಟಡಿ ಕ್ಯಾಮ್ನವರಾಗಲಿ ಇನ್ನೊಬ್ಬರಾಗಲಿ ಎಲ್ಲರೂ ಅವ್ರವ್ರದ್ದೇ ಗಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಕುಮಾರ್ ಜಿಮ್ಮಿ ಇರ್ಬೋದು, ಇನ್ನೊಬ್ಬ ಇರ್ಬೋದು, ಸ್ಟಡಿ ಕ್ಯಾಮ್ ಇವನಿರ್ಬೋದು, ಅವರೆಲ್ಲ ಸ್ವಂತ ಗಾಡಿಗಳು. ಮಾಮೂಲಿ ನೀವು ಎಷ್ಟು ಕೊಡ್ತೀರ್ರಿ ಯೂನಿಯನಲ್ಲಿ, ಅದನ್ನೇ ಕೊಟ್ಟಿರಿ, ನಮಗೂ ಇನ್ನೂ 50 ಕಮ್ಮಿ ಕೊಟ್ಟಿರಿ ಪರಲ್ಲ ಅಂತಾರೆ. ಸೊ ಈ ಕಡೆ ಅದು ಇನ್ಕಮ್ ಬರ್ತಾ ಇರುತ್ತೆ, ಇದ್ರ ಬಾಡಿಗೆನೂ ಹೋಗ್ತಾ ಇರುತ್ತೆ. ಅವ್ರ ಗಾಡೀಲಿ ಅವ್ರು ಯಾವಾಗ ಬೇಕಾದ್ರೂ ಹೋಗ್ತಾರೆ, ತಾನು ನಿಲ್ಲಿಸ್ಕೋತಾರೆ, ಯಾರಿಗೂ ಕಾಯಂಗಿಲ್ಲ. ಡ್ರೈವರ್ ಬರಲಿಲ್ಲ, ಗಾಡಿ ಕೆಟ್ಟೋಯ್ತು, ನೆಪ ಇಲ್ಲ, ಯಾವ ಜಂಜಾಟನೂ ಇಲ್ಲ. ಸೊ ಹಾಗಾಗಿ ಇತ್ತೀಚೆಗೆ ಏನಾಗಿದೆ, ಎಲ್ಲ ಮಾಡಿಫೈ ಆಗ್ತಾ ಇದೆ ಅವ್ರದ್ದೆಲ್ಲ. ಮೊನ್ನೆ ಒಬ್ಬ ಸಿಗ್ದ, ಎಲ್ಲೋ ನೋಡಿದಿಲ್ಲಪ್ಪ ನಿನ್ನ, ತುಂಬ ವರ್ಷ ಆಯ್ತು ನಾನು ಪಿಕ್ಚರ್ ಮಾಡೋದು ಬಿಟ್ಟೆ, 6 ವರ್ಷ ಆಗೋಯ್ತು, ಇದನ್ನೆಲ್ಲ ತಂದು ಬಿಡಿದೆಯಲ್ಲಪ್ಪ ನೀನು ಅಂದೆ. ಜಿಂಬಲ್ ಜೋಡಿ ಎತ್ತು ಆ್ಯಕ್ಟ್ ಮಾಡಕ್ಕೆ ಹೋಗಿದ್ದೆ ಚಿಕಣ್ಣಂದು. ಅಣ್ಣ ಮರ್ತು ಬಿಟ್ಟಿದ್ದಾರೆ ನೀವು, ನಾನು ಕುಮಾರ್ ಜಿಮ್ಮಿನಲ್ಲಿ ಇದ್ನಲ್ಲ ಅಣ್ಣ, ನಾನೇ ಹಾಕಿದ್ದೀನಿ. ಸೊ ಜೊತೆಲೇ ಕೆಲಸ ಮಾಡ್ತಿದ್ದವನು ಹೆಸರು ಬಂದ ಕೂಡಲೇ ಅವನು ಒಂದು ಪರ್ಚೇಸ್ ಮಾಡಿದ್ದಾನೆ. ಸದ್ಯದಲ್ಲಿ ಅವನೊಂದು ಗಾಡಿನೂ ಇಟ್ಕೋತಾನೆ, ಅದರಲ್ಲೇ ತೊಗೊಂಡೋಗೋದು ತರೋದು ಎಲ್ಲ ಮಾಡ್ತಾನೆ. ಹೀಗೆ ಬೆಳೀಲಿ ಅವ್ರ ಸಂತೋಷ. ಬಟ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ಈಗ ಫೆಸಿಲಿಟಿ ಜಾಸ್ತಿ ಆದಂಗೆ ಏನಾಗುತ್ತೆ, ಅದಕ್ಕೆ ತಕ್ಕಂಗೆ ಅವರು ಚೇಂಜಸ್ ಮಾಡ್ಕೊಳ್ತಾ ಹೋಗ್ತಾರೆ. ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ಸ್ ಆಗಲಿ, ವೆಹಿಕಲ್ ಆಗಲಿ, ಪ್ರತಿಯೊಂದೂ ನಾವು ಬಾಡಿಗೆಗೆ ಅಂತ ಕೂತ್ರೆ ವರ್ಕೌಟ್ ಆಗಲ್ಲ, ಲಾಸ್ ಹಾಕಿ ಶುರುವಾಗುತ್ತೆ. ಈವನ್ ಕ್ಯಾಮ್ರಾಗಳು ಅಷ್ಟೇ. ಪ್ರತಿಯೊಬ್ಬ ಸ್ಟಾರ್ ನಟನ ಹತ್ರ ಕ್ಯಾಮ್ರಾಗಳಿದಾವಂತ. ಈಗೆಲ್ಲ ಅಪ್ಪು ಸರ್ ಹತ್ರ ಕ್ಯಾಮ್ರಾ ಇತ್ತು ಅಂತೆಲ್ಲ ಕೇಳ್ಪಡ್ತಿದ್ವಿ ನಾವು. ಅವ್ರದ್ದು ಇತ್ತು, ಏನು ನನಗೆ ಇವಾಗ ಯಾರು ನೋಡ್ಕೋತಾ ಇದ್ದಾರೆ ಐಡಿಯಾ ಇಲ್ಲಪ್ಪ. ಅವ್ರದ್ದು ಕ್ಯಾಮ್ರಾ ಇತ್ತು, ಯೂನಿಟ್ ಇತ್ತು. ಆಮೇಲೆ ಪೂರ್ಣಿಮಾ ಎಂಟರ್ಪ್ರೈಸ್ ಅಂತ ಅಲ್ಲಿ ಸದಾಶಿವ ಇದ್ರ ಹತ್ರ ಬಸವೇಶ್ವರ ನಗರ ಪಾರ್ಕ್ ಪಕ್ಕದಲ್ಲಿ ಅಲ್ಲೇ ಇದ್ದಿದ್ದವ್ರದ್ದು, ಅದನ್ನೊಬ್ಬ ನೋಡ್ಕೋತಾ ಇದ್ದ. ನಾನು ಇತ್ತೀಚೆಗೆ ಎಲ್ಲಿ ಯಾವುದೋ ಮಾಡಲೇ ಇಲ್ವಲ್ಲ, ಹಾಗಾಗಿ ಅಷ್ಟು ಲಿಂಕ್ ಇಲ್ಲ, ಹೊರಟೋಗಿದೆ. ಅದಿದೆ ಮುತ್ತು ಸಿನಿ ಇದೆಯಲ್ಲ ಇವ್ರದ್ದು, ಶಿವಣ್ಣಂದಿದೆ. ದರ್ಶನ್ದಿತ್ತು, ಅವ್ರು ಏನು ಮಾಡಿದ್ರು ಗೊತ್ತಾಗಲಿಲ್ಲ. ದರ್ಶನ್ದಕ್ಕೆ ನಾನೇ ಎಷ್ಟೋ ಸಲ ಆ ಮುಂಗಾರು ಮಳೆಗೆಲ್ಲ ಇದನ್ನೆಲ್ಲ ಕಳಿಸೀನಿ, ಯಾವುದೋ ನಾಗರ ಅದನ್ನೆಲ್ಲ ಅವರ ಇದರಿಂದನೇ ತರಿಸ್ಬಿಟ್ಟು. ಅವ್ರದ್ದು ಯೂನಿಟ್ ಇತ್ತು. ಆಮೇಲೆ ಅಣಜಿ ನಾಗರದ್ದಿತ್ತು,
ಬಟ್ರ್ ಯೂನಿಟ್ ಇತ್ತು. ಈಗ ಯಾರ್ಯಾರು ಮೇಂಟೈನ್ ಮಾಡಿದ್ದಾರೆ ಏನೋ, ನಾನು ಆ ಕಡೆ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಈಗ ಕ್ಯಾಪ್ಟನ್ ಸಿಂಹ ಅವರು 20 ಲಕ್ಷ ರೂಪಾಯಿ ಇನ್ಶೂರ್ ಮಾಡಿದ್ರು. ಅದ್ರ ನಾಮಿನಿ ನೀವೇ ಆಗಿರೋದ್ರಿಂದ ಕೆಲವು ಕ್ಲೈಮ್ಸ್ ಪೇಪರ್ಗೆ ನಿಮ್ ಸೈನ್ ಬೇಕಾಗಿತ್ತು. ಮೊದ್ಲಿಂದನೂ ಭಾಳ ಈಜು ಕಲಿಬೇಕು ಅಂತ ಭಾಳ ಆಸೆ ಸರ್. ಅವರಿಗೆ ನಮ್ಮ ಚಿಕ್ಕ ಹುಡುಗರಲ್ಲಿ ನಮ್ಮ ತಾಯಿಗೆ ಭಯ, ಎಲ್ಲೋ ಏನು ಮಾಡ್ಕೊಂಡ್ಬಿಡ್ತಾರೋ ಅಂತ. ನಮ್ಮೂರಲ್ಲಿ ಒಂದು ದೊಡ್ಡ ಕೊಳದ ತರ ಇದೆ, ಅದು ಮೇಲೆಲ್ಲ ಸಿಮೆಂಟ್ ಹಾಕಿ ಇದು ಮಾಡಿದ್ದಾರೆ. ಬಟ್ ನೀರಿನ ಇದು ಇರೋದ್ರಿಂದ, ಅಲ್ಲಿ ಬಾವಿ ತರ ನೀರು ಬರೋದ್ರಿಂದ ಸುಮಾರು 9-10 ಅಡಿ ನೀರು ಯಾವಾಗಲೂ ಇರುತ್ತೆ. ಅಲ್ಲಿ ಬಟ್ಟೆ ಒಗೆಯೋದು, ಊರಿನವರೆಲ್ಲ ಹೋಗೋದು ಮಾಡೋದೆಲ್ಲ ಮಾಡ್ತಾರೆ. ಅದಕ್ಕೆ ಲಿಂಕ್ ಒಂದು ಚಿಕ್ಕದಿದೆ, ಅದು ಬರೀ 3 ಅಡಿ 4 ಅಡಿ. ನಾವು ಈ 3 ಅಡಿ 4 ಅಡಿನಲ್ಲಿ ಈಜು ಹೊಡಿಯೋಕ್ಕೆ ಟ್ರೈ ಮಾಡೋದು. ಕಟ್ಟಿ ಹಿಡ್ಕೊಂಡು ಹಿಂಗೆ ಅನ್ನೋದು, ಇಲ್ಲಿಂದಲ್ಲಿ ನೆಗೆಯೋದು, ಆಮೇಲೆ ಟ್ಯೂಬ್ ತೊಗೊಂಡೋಗಿ ಈಜು ಕಲಿಯಕ್ಕೆ ಹೋಗೋದು. ಒಂದೊಂದು ಸಲ ಅಲ್ಲಿಗೂ ಹೋಗ್ಬಿಡ್ತಾಯಿದ್ದು, ದೊಡ್ಡದಕ್ಕೆ 9 ಅಡಿ ನೀರಕ್ಕೆ. ನಾವೆಲ್ಲ ಬರೀ ಇದ್ದಿದ್ದು 3 ಅಡಿ 4 ಅಡಿ. ಅವಾಗ ಎಲ್ಲಿ ಹುಡುಗರು ಏನು ಮಾಡ್ಕೊಂಬಿಡ್ತಾರೋ ಅದು ಕಂಪ್ಲೇಂಟ್ ಹೋಗ್ಬಿಟ್ಟಿದೆ ನಮ್ಮ ತಾಯಿಯವರಿಗೆ. ನಾವು ಚಿಕ್ಕ ಹುಡುಗರಲ್ಲೇ ನಮ್ಮ ತಂದೆ ಕಳ್ಕೊಂಬಿಟ್ಟವಲ್ಲ, ಸೊ ತಾಯಿಯವ್ರಿಗೆ ಹೋದ್ಕೊಳ್ಳಿ ಅವ್ರಿಗೆ ಭಯ ಬಂದೋಯ್ತು. ಒಂದ್ಸಲ ಏನು ಮಾಡಿದ್ರು, ಹುಡುಕೊಂಬಂದರು. ನೋಡ್ರಿ ನಾವೆಲ್ಲ ಈಜು ಕಲಿತಾ ಇದ್ದೀವಿ. ಅಲ್ಲಿ ಕಳ್ಳಿ ಅಂತ ಬರುತ್ತೆ ಬೇಲಿ ಇಲ್ಲಿ ಹಾಕಕ್ಕೆ, ಕಳ್ಳಿ ಅದು ಒಂಥರ ಮುಳ್ಳಿರೋ ಇದು, ಅದು ಪಾಪಸ್ ಕಳ್ಳಿ ಇನ್ನೊಂದು ಎಲ್ಲ ಬರುತ್ತೆ. ಅದನ್ನು ಮುರ್ಕೊಂಡು ಬಂದುಬಿಟ್ಟಿದ್ದಾರೆ ಹೊಡಿಯೋಕ್ಕೆ ನಮಗೆ. ನಾವು ಎದ್ನೋ ಬಿದ್ನೋ ಅಂತ ಓಡು ಆ ಕಡೆ ಹರಿಜನ್ ಏಕೆ ಕಾಲೋನಿ ಅಂತ ಇದೆ, ಅಲ್ಲಿ ಓಡೋಗ್ಬಿಟ್ಟು ಮಧ್ಯಾಹ್ನ ತನಕ ಬರಬಾರ್ದು, ಸಿಟ್ಟು ಇಳಿಯೋವರೆಗೂ ಬರಬಾರ್ದು ಅಂತ. ಅವ್ರೇನು ಮಾಡ್ಬಿಟ್ರು, ಸ್ಕೂಲಲ್ಲಿ ಇನ್ಫಾರ್ಮ್ ಮಾಡ್ಬಿಟ್ರು, ನೋಡಿ ಇವರು ಊಟನೂ ಬೇಡ ಅಂತ ಕೈ ಕೊಟ್ಟು ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರೋದಲ್ಲೇ ಆ ಟೈಮಲ್ಲಿ ಹೋಗಿ ಈಜು ಹೊಡಿತಾ ಇದ್ದಾರೆ, ಈಜು ಕಲಿಯಕ್ಕೆ ಹೋಗ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ಬೇಕು ನಾವು, ಅವ್ರನ್ನ ನೀವು ಕಳಿಸ್ಬೇಡಿ. ಅಥವಾ ಸ್ಕೂಲ್ ಬ್ರೇಕ್ ಮುಗಿದು ಕೊಡಲೆ ಮಧ್ಯಾಹ್ನ ಊಟಕ್ಕೆ ತಲೆಯೆಲ್ಲ ಚೆಕ್ ಮಾಡಿ ನೋಡಿ, ನೀರು ಒದ್ದೆಗಿದ್ದೆ ಮಾಗಿದ್ದಾರೆ ಅಂತ ನಂಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ನಮ್ಮ ತಾಯಿ. ನಾವು ಇನ್ನೊಂದೇನೋ ಐಡಿಯಾ ಮಾಡಬೇಕಲ್ಲ. ಸರಿ, ಅಲ್ಲಿಗೂ ಬಿಟ್ಟರು, ಕೊಕ್ಕೆ ಹಾಕಿದ್ರು. ಹೆಂಗಾರ ಮಾಡಿ ಈಜು ಕಲೀಲೇಬೇಕಲ್ಲ ನಾವು. ಇದಕ್ಕೆ ಹೊಸ ನಾಟಕ ಶುರು ಮಾಡಿದವು. ನೀವು ಯಾಕೆ ಕಷ್ಟಪಟ್ಟು ಅಲ್ಲಿ ತನಕ ಹೋಗ್ತೀರಾ, 1-2 ಬಟ್ಟೆ ತಾನೇ ಇರೋದು, ನಾನೇ ಒಕ್ಕೊಂಬರ್ತೀನಿ. ಹಾಂ, ಏನೋ ಇದ್ದಕ್ಕಿದ್ದಂಗೆ ಮೂಡ್ ಬಂದ್ಬಿಟ್ಟಿದೆ ನಿನಗೆ, ಇಲ್ಲ ನನಗೆ ಯಾಕೋ ಒಗಿಬೇಕು ಅನ್ನಿಸ್ತಾ ಇದೆ, ಕುಡಿ. ಸೊ ಸೀರೆ ಆದಿಯಾಗಿ, ಲಂಗ ಆದಿಯಾಗಿ ನಾವು 5 ಜನ ಅಣ್ತಮ್ಮಂದ್ರದ್ದು ಎಲ್ಲ ಬಟ್ಟೆಗಳು 10-12 ಆಗವು, ಎಲ್ಲ ಎತ್ಕೊಂಡು ಹೋಗೋದು. ಗೊತ್ತಾಗ್ದಂಗೆ ಚಕ್ಕಂತ ಈಜು ಹೊಡೆಯೋದು, ಪ್ರಾಕ್ಟೀಸ್ ಮಾಡೋದು, ಬಟ್ಟೆ ಹೋಗ್ಕೊಂಡು ಬರೋದು. ಈ ಥರ ನಾಟಕಗಳು ಮಾಡ್ಕೊಂಡು ಈಜು ಕಲ್ತಿದ್ದಾಯ್ತು ನಾವು. ಅದೇ ಥರ ಸೈಕಲ್ಲು ಹಾಗೆ, ಸೈಕಲ್ಲು ಬಿದ್ದು ಎದ್ದು ಬೈಸ್ಕೊಂಡು ಓಡಿಸ್ಕೊಂಡು ಸೈಕಲ್ಲು ಎಲ್ಲ ಕಲ್ತಿದ್ದಾಯ್ತು. ನಮ್ಮ ತಂದೆದು ವಿಕ್ಕಿ ಅಂತ ಒಂದು ಸ್ಕೂಟ್ರ್ ಬರ್ತಾ ಇತ್ತು ಅವಾಗ, ಹಳೇದು TVS ಎಲ್ಲ ಇರಲಿಲ್ಲ ಅವಾಗ. ಅದನ್ನು ಇನ್ನೇನು ಕಲಿಬೇಕು ಅಂದ್ರೊಳಗೆ ಅದೇನೇನು ಆಗೋಯ್ತು, ನಮಗೆ ಕಲಿಯೋಕ್ಕಾಗಲಿಲ್ಲ. ಬಟ್ ಶಂಕರ್ ಒಂದು ಸಲ ಬೈದಿದ್ರು ನನಗೆ, ಹೇ ಮಂಜಿ ಅದು ಯಾವುದೋ ಗಾಡಿ ಬಂತಂತೆ, ನಾನು ಕಾರ್ ತೊಗೊಂಡು ಒಂಚೂರು ಆ ಕಡೆ ನಿಲ್ಸೋ ಅಂದರು. ಕಾರ್ ನಿಲ್ಸದ ಸರ್, ನಾನು ಎಲ್ಲಿ ಸರ್ ಡ್ರೈವಿಂಗೇ ಕಲ್ತಿಲ್ಲವಲ್ಲ ಅಂದೆ. ಬೈದಿದ್ರು, ಬಿಡಿ ಸರ್ ನೆಕ್ಸ್ಟ್ ವೀಕೆ ನಾನು ಸೇರ್ಕೊಂಡ್ಬಿಡ್ತೀನಿ ಸರ್ ಡ್ರೈವಿಂಗಿಗೆ, ಕಲ್ತೀನಿ ಸರ್ ಅನ್ನಿದ್ದೆ. ಹ್ಞೂ ಅನ್ನೋದ್ರೊಳಗೆ ಇವತ್ತು ಸೇರ್ತೀನಿ ನಾಳೆ ಸೇರ್ತೀನಿ ಅನ್ನೋದ್ರೊಳಗೆ ಹಂಗೆ ಇದಾಗೋಗೋಯ್ತು. ಡ್ರೈವಿಂಗೇ ಕಲೀಲಿಲ್ಲ ನಾನು. ಇವತ್ತು ಡ್ರೈವಿಂಗ್ ಬರಲ್ಲ ನಂಗೆ. ಸ್ಕೂಟ್ರ್ ಓಡಿಸ್ತೀರಾ? ಸ್ಕೂಟ್ರ್ ಕೈನೆಟಿಕ್ ಓಡಿಸ್ತೀನಿ, ವಿತೌಟ್ ಗೇರು. ಅದು ಭಯ ಸಿಟಿ ಒಳಗೆ ಓಡಿಸೋಕ್ಕೆ. ಯಾಕೆಂದರೆ ಆಕ್ಸಿಲೇಟರ್ ಕಮ್ಮಿ ಮಾಡೋಕ್ಕೆ ಹೋಗಿ ಜಾಸ್ತಿ ಮಾಡಿಬಿಟ್ಟಿದ್ದೆ ಒಂದು ಸಲ. ನವರಂಗಿಂದ ಹಿಂಗೆ ಹೋಗ್ತಾ ಇದ್ದೀವಿ, ಅಲ್ಲಿ ರಾಜರಾಜೇಶ್ವರಿ ಚಿತ್ರ ನಂಗೆ ರೈಟ್ ತಗೋಬೇಕು. ಮುನ್ಗಡೆ ಕಾರಲ್ಲಿ ಅವ್ನು ಪ್ರತಾಪ್ ಅಂದ್ಬಿಟ್ಟು ಅವ್ನು ಇದನ್ನು ತೊಗೊಂಡು ಹೋಗ್ತಾ ಇದ್ದ, ಬಾಸ್ ಕಾರ್ ತೊಗೊಂಡು ಹೋಗ್ತಿದ್ದ ವೆಂಕಟೇಶ್ವರದ್ದು. ಅವನದು ಕೈನೆಟಿಕ್ ನನಗೆ ಹಿಂಗಡೆ ತಗೊಂಬಾ ಅಂದ. ಹಿಂಗೆ ಸ್ಲೋ ಮಾಡಿ ಹಿಂಗೆ ಟರ್ನ್ ಮಾಡೋಕ್ಕೆ ಹೋದವನು ಆಕ್ಸಿಲೇಟರ್ ಹಿಂಗೆ ಕೊಟ್ಬಿಟ್ಟೆ, ಅಂತ ಹೋಗಿ ಗುದ್ಕೊಳ್ತು. ಇದಕ್ಕೆ ಆಕ್ಸಿಡೆಂಟ್ ಏನಾಗಲಿಲ್ಲ, ಆ ಕಾಂಪೌಂಡಿಗೆ ಗುದ್ದಿತು ಗಾಡಿ. ಏನೇ ನೀನು ಕೈನೆಟಿಕ್ ಓಡಿಸೋಕ್ಕೆ ಓದಾಡ್ತಿಯಲ್ಲ ಅಂತ ಬೈದಿದ್ದ ಅವನು. ಸೊ ಹಾಗೆ ಕೈನೆಟಿಕ್ ಒಂದು ಓಡಿಸ್ತೀನಿ ಹೊರತು ಬೇರೆ ಗಾಡಿಗಳು ಓಡಿಸಲ್ಲ ನಾನು. ಅದೊಂದು ನಮ್ಮದು ನ್ಯೂನತೆ. ಒಟ್ಟು ಶಂಕರ್ನಾಗೋರ್ಗೆ ಉಲ್ಟಾ ನೀವು. ಅವ್ರ ಹೆವಿ ಸ್ಪೀಡು, ಅವ್ರ ಸ್ಪೀಡಾ, ಅಯ್ಯೋ ಪುಣ್ಯಾತ್ಮ. ರಿವರ್ಸ್ ಯಾರೂ ಓಡಿಸೋಕ್ಕಾಗಲ್ಲ ಅವ್ರ ಥರ. ರಿವರ್ಸು ಈಗ ಯಾರೇ ಆದರೂ ಫಾಸ್ಟಾಗಿ ಹಿಂಗೆ ಹೋಗ್ತಾರೆ. ಹೌದೌದು, ಮುಂದಕ್ಕೆ ಹೋಗ್ತಾರೆ, ಮುಂದಕ್ಕೆ. ಆಮೇಲೆ ಹಿಂದೆ ಬರುವಾಗ ಏನೊಂದು 10 ಕಿಲೋಮೀಟ್ರು 15-20 ಮ್ಯಾಕ್ಸಿಮಮ್ ಯಾರೇ ಆದರೂ. ಇವರು 60 ಸ್ಪೀಡಲ್ಲಿ ಹೋಗೋರು ಹಿಂದಕ್ಕೆ. 60 ಹೆಂಗಾಗುತ್ತೆ ಸರ್? 60 ಅಂಥ ಸ್ಪೀಡ್ ಮನುಷ್ಯ. ಗಾಡಿ ಓಡಿಸೋದೇ ಇರಲಿ, ಇನ್ನೊಂದೇ ಇರಲಿ, ಚಕ 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 ಅಂತ. ಅವ್ರದ್ದು ಇನ್ನೊಂದು ಪಾಯಿಂಟ್ ಜ್ಞಾಪಕ ಆಗುತ್ತೆ ನನಗೆ. ಒಂದು ಮರಾಠಿ ಆರ್ಟಿಸ್ಟು, ಸ್ಟೇಜ್ ಆರ್ಟಿಸ್ಟು, ಅವಳ ಹೆಸರೇನೋ ಮರ್ತುಬಿಟ್ಟೆ ನಾನು, ಇಂದ ಏನೋ ಬರುತ್ತೆ, ಆ್ಯಂಕರಿಂಗ್ ಎಲ್ಲ ಮಾಡೋಳು. ಅವಳು ಮರಾಠಿ ಬರುತ್ತಲ್ಲ ಅಂದ್ಬಿಟ್ಟು, ನೀನು ಮಾಲ್ಗುಡಿ ಇಲ್ಲೊಂದು ಪಾತ್ರ ಇದೆ ಮಾಡ್ತೀಯ ನಮ್ಮ ಅಂತ ಕರೆಸಿರು. ಮಾಡ್ತೀನಿ ಸರ್, ಆಗುಂಬೆಗೆ ಬರಬೇಕಾಗತ್ತೆ. ಸರಿ ಸರ್, ನಾನು ಒಳ್ಳೆ ಬರಲ್ಲ, ನಮ್ಮ ಮದರ್ನು ಕರ್ಕೊಂಬರ್ಬೋದು ಸರ್. ಕರ್ಕೊಂಬಮ್ಮ ಪರವಾಗಿಲ್ಲ.
ಸರಿ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಗೆ ಮ್ಯಾನೇಜರು, ಶೃಂಗೇರಿ ಬಸ್ ಹಿಡ್ಕೊಂಡು ಬಂದ್ಬಿಡಿ, ಅಲ್ಲಿ ಮಾಲ್ಗುಡಿ ಅಂತಲೇ ಬೋರ್ಡ್ ಹಾಕಿರೋ ಒಂದು ವ್ಯಾನ್ ನಿಂತಿರುತ್ತೆ, ಅದ್ರಲ್ಲಿ ಆಗಬೇಕು ಬಂದ್ಬಿಡಿ. ಹಾಂ ಆಯಿತು, ಅಲ್ಲಿಗೆ ಹೋಗಾಯಿತು. ಹೋದ ಕೂಡಲೇ ಐಬಿಗೆ ಶಿಫ್ಟ್ ಮಾಡ್ಬೇಕು ಅವ್ರನ್ನ. ಸರಿ ಹುಡುಗರೆಲ್ಲ ಬಂದರು, ಬ್ಯಾಗೆಲ್ಲ ಇಟ್ಟರು. ನಂಗೊಂಚೂರು ಲೈಬ್ರರಿ ಹಂಗೆ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಅಂತ ಶಂಕರ್ನಾಗೆ ಗಡಿ ಎತ್ಕೊಂಡು, ಮೋಸ್ಟ್ಲಿ ಜಿಪ್ಸಿನೋ ಯಾವುದೋ ಇರಬೇಕು, ಅವರಿಬ್ಬರನ್ನ ಕೂರಿಸ್ಕೊಂಡ್ರು. ಸೀದಾ ಐಬಿಗೆ ಕರ್ಕೊಂಡೋದ್ರು. ಅವರು ತೂಕ ಬೇರೆ ಜಾಸ್ತಿ ತಂದುಬಿಟ್ಟಿದ್ದಾರೆ, ಬಟ್ಟೆ 5-6 ದಿವಸ ಇರುತ್ತೆ ಕೆಲಸ ಅಂದ್ಬಿಟ್ಟು. ಹೆಣ್ಮಕ್ಳು ಅಂದರೆ ಕೇಳಬೇಕಾ, ಬೆಳಿಗ್ಗೆಗೆ ಒಂದು, ಮಧ್ಯಾಹ್ನಕ್ಕೆ ಒಂದು, ರಾತ್ರಿಗೆ ಒಂದು, ಮಲಗಕ್ಕೊಂದು, ಈ ಥರ 108 ತಂದುಬಿಟ್ಟಿರ್ತಾರೆ ಡ್ರೆಸ್ಸ. 2 ಸೂಟ್ಗೆ ಬರ್ತಿ ತಂದುಬಿಟ್ಟಿದ್ದಾರೆ. ಹೆಂಗಪ್ಪ ಹಿಂಗೆ ಇಳಿಸೋದು? ಅಲ್ಲಂತೂ ಹುಡುಗರು ಯಾರೋ ಹಾಕ್ಕೊಟ್ಬಿಟ್ರು, ಏನು ಮಾಡಲಿ ಅಂತ ತಲೆ ಕೆಡಿಸ್ಕೊತಾ ಇದ್ದಾರೆ. ಮೇಡಮ್ ಬನ್ನಿ ಬನ್ನಿ ಅಂತ ಇಳಿಸ್ಕೊಂಡ್ರು. ಅವ್ರನ್ನ ಕೆಳಗೆ ಇಳಿಸ್ಬಿಟ್ಟು ತೆಗೆದು ಹಿಂಗೆ ಅಲ್ಲಿ ಸೂಟಿಗೆ ಹಿಂಗೆ ಇಟ್ಟರು. ಇವರು ತಲೆ ಕೆಡಿಸ್ಕೊತಾ ಇದ್ದಾರೆ ಇಬ್ಬರು ತಾಯಿ ಮಗಳು. ಆ ಕಡೆ ಹಿಂಗೆ ತಿರುಗಿ ಯಾರ ಇದಾರ ಅಂತ ಹಿಂಗೆ ತಿರುಗಿ ಹಿಂಗೆ ನೋಡೋದ್ರೊಳಗೆ 2 ಸೂಟ್ ಕೇಸು ಮೆಟ್ಲು ಹತ್ಕೊಂಡು ದಡ ಅಂತ ಆಗಲೇ ಡೋರ್ ಹತ್ರ ಇದ್ದಾರೆ ಶಂಕರ್. ವಿತಿನ್ 1 ಮಿನಿಟ್, ಸರ್ 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 ಏನು ಸರ್ ನೀವು? ಬಾಮ ಪರಲ್ಲ ಬಾಮ್. ಸುಸ್ತಾಗೋಗ್ಬಿಟ್ರು. ಏನಪ್ಪ, ಒಬ್ಬ ನಟ, ನಿರ್ದೇಶಕ, ನಿರ್ಮಾಪಕ, ಲೆಜೆಂಡ್ರಿ, ನಮ್ಮ ಸೂಟ್ ಕೇಸ್ನ 1 ನಿಮಿಷದೊಳಗೆ ಹಿಂಗೆ ಎತ್ಕೊಂಡು ಹೊರಟೋಗ್ಬಿಟ್ರಲ್ಲಪ್ಪ, ಹೆಂಗಪ್ಪ ಇದು ಅಂತ ಅವ್ರಿಗೆ ಒಂಥರ ತುಂಬ ಸಂಕೋಚ ಆಗೋಗ್ಬಿಡ್ತು. ಏನಿಲ್ಲ ಬಾಮನಿ ನೋಡಮ್ಮ, ಇದೇ ನಿಮ್ಮ ರೂಮು, ಆರಾಮಾಗಿ ರೆಸ್ಟ್ ತೊಗೊಳ್ಳಿ, ರಾತ್ರಿ ಕ್ಯಾರಿಯರ್ ಬರುತ್ತೆ, ಬೆಳಿಗ್ಗೆ ನಿಮಗೆ ಏನೇನು ಅಂತ ಬಂದು ಆಮೇಲೆ ರಮೇಶ್ ಭಟ್ ಅವ್ರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂಥೇಳಿ ಹೊರಟ್ರು. ಸೊ ಹಂಗೆ ಇದು ನಾನು ಯಾಕೆ ಎತ್ತಬೇಕು, ಇದು ಅವ್ರದ್ದು ಸೂಟ್ ಕೇಸು, ಈ ಭಾವನೆ ಆಗಲಿ ಅಥವಾ ನಾನು ದೊಡ್ಡ ಇವನು, ಆ ಥರ ಯಾವ ಭಾವನೆಯೂ ಇಲ್ಲ ಅವರಿಗೆ. ಪಟ್ ಅಂತ ಮಾಡ್ಬಿಡೋರು, ಅನ್ಕೊಂಡಿಂದ ಪಟ್ ಅಂತ ಮುಗಿಸ್ಬಿಡ್ಬೇಕು. ಆಮೇಲೆ ಸರಿ ಮಾನೇ ಸಹ ಶೂಟಿಂಗು ಎಲ್ಲ ಆಯಿತು. ಅವ್ರ ತಾಯಿ ಪಾತ್ರ ಒಂದು ಬರುತ್ತೆ. ಯಾರನ್ನ ಜೂನಿಯರ್ ಆರ್ಟಿಸ್ಟ್ನ ಕರೆಸಿದ್ರು, ಅದಕ್ಕೆ ಹೆಚ್ಚಿಗೆ ಡೈಲಾಗ್ ಇಲ್ಲ ಅಂತ. ಇನ್ನೇನು ಮಾಡಬೇಕು ಅನ್ನೊಳಗೆ ಇವ್ರಿಗೆ ಯಾಕೋ ಅವರ ಹಾವಭಾವಗಳನ್ನು ನೋಡಿಬಿಟ್ಟು, ಮೇಡಮ್ ಇವೊಂದು ಪಾತ್ರ ಇದೆ ಮಾಡ್ಬಿಡಿ, ನಿಮ್ಮ ಮಗಳ ತಾಯಿ ಪಾತ್ರನೇ ಇದು. ಅಯ್ಯೋ ನನಗೆ ಆ್ಯಕ್ಟಿಂಗ್ ಗೊತ್ತಿಲ್ಲಪ್ಪ, ನಿಮ್ಮನ್ನು ಯಾರು ಆ್ಯಕ್ಟ್ ಮಾಡಿ ಅಂತ ಹೇಳಿದ್ದು? ನೀವು ಅವ್ರ ತಾಯಿ ತಾನೇ, ಈಗೇನು ಮಾತಾಡಿಸ್ತೀರಾ? ಏನಮ್ಮ ಶೂಟಿಂಗ್ ರೆಡಿನಾ, ಹೋಗೋಣವಾ, ಊಟಕ್ಕೆ ಬರ್ತೀಯಾ ಅಂತ ಏನು ಕರಿತೀರಿ? ಹಂಗೆ ನಾನು ಏನು ಹೇಳ್ತೀನಿ ಅದನ್ನು ಹೇಳಿ ಅಷ್ಟೇ. ನೀವು ತಲೆ ಬಿಸಿ ಮಾಡ್ಕೊಳ್ಳೇಬೇಡಿ, ನಿಮ್ಮ ಕೈಯಲ್ಲಿ ಆಗತ್ತೆ, ನಿಮ್ಮ ಮಗಳ ಜೊತೆನೇ ತಾರೆ ಪಾರ್ಟ್ ಮಾಡ್ತಿರೋದು. ಇಲ್ಲಪ್ಪ ನನಗಾಗಲ್ಲ, ಕಷ್ಟ ಏನಿಲ್ಲ, ಈ ಡೈಲಾಗ್ ಹಿಂಗೆ ಹೇಳಿ ನೋಡೋಣ. ಅಷ್ಟೇ ತಾನೇ, ಆಯಿತು. ಇದರ ಅಯ್ಯೇ ಮೈ ಬಿ ಆತೋ, ಈ ಥರ ಏನೋ 1-2 ಡೈಲಾಗ್ ಹೇಳಿಸಿರು ಅಷ್ಟೇ, ನೋಡಿ ಹೇಳಿದ್ರಲ್ಲ ಮುಗ್ದೇ ಹೋಯ್ತು ಈ ಥರ ನೀವು ಅಂದ್ಬಿಟ್ಟು ಅವ್ರ ಹತ್ರ. ಅದು ಸ್ವಲ್ಪ ದೊಡ್ಡ ಕ್ಯಾರೆಕ್ಟ್ರಿ, ಅದು ಕ್ಲೀನಾಗಿ ಕೆಲಸ ತೆಗೆದು ಮಾಡಿಸ್ಬಿಟ್ರು ಅವ್ರ ಹತ್ರ. ಸೊ ಅವಳು ಆ್ಯಸ್ ಇಟ್ ಈಸ್ ಸ್ಟೇಜ್ ಆರ್ಟಿಸ್ಟೇ, ಅವಳು ನೀಟಾಗಿ ಮಾಡ್ಕೊಂಡಲ್ಲ, ಮರಾಠಿ ಬರುತ್ತೆ. ಹಾಗೆ ಅವಳು ಒಂದು ಕಡೆ ಹೇಳ್ಕೊಂಡಿದ್ದಾಳೆ, ಈ ಥರ ಲೆಜೆಂಡ್ರಿ ಜೊತೆ ನಾವು ಕೆಲಸ ಮಾಡಿದ್ದೆ ನಮಗೊಂದು ಸೌಭಾಗ್ಯ, ನಮ್ಮ ಸೂಟಿಗೆಸೆ ಹಿಂಗೆ ಎತ್ಕೊಂಡು ಹೋಗ್ಬಿಟ್ರು ನಮಗೆ ಅಂತೆಲ್ಲ. ಹಾಗೆ ಇದೊಂದಕ್ಕೆ ಅಂತಲ್ಲ, ಯಾವುದೇ ವಿಷಯ ತಗೊಳ್ಳಿ ಅಲ್ಲಿ ಒಂದು ಶಂಕರ್ ಛಾಯಿ ಎದ್ದು ಕಾಣಿಸ್ತಾ ಇರುತ್ತೆ ಅವರದ್ದು. ಫಿಲಮ್ಗೂ ಅಷ್ಟೇ, ಅವರು ಅವಾಗ ಯೂಸ್ ಮಾಡಿದ್ದೆಲ್ಲ ಫಿಲಮ್, ಮಾಮೂಲಿ ಸಿನಿಮಾ ನೆಗೆಟಿವ್ಸ್. ಅವರು ಅಯ್ಯೋ ವೇಸ್ಟ್ ಆಗತ್ತಲ್ಲ, ಅದೆಲ್ಲ ಕಥೆನೇ ಇಲ್ಲ, ಬೇಕಷ್ಟೇ ತೆಗಿಬೇಕು. 5 to 6 days ಒಂದು ಎಪಿಸೋಡ್ ಅಂದರೆ ಮಿನಿಮಮ್. ಇಂಗ್ಲೀಷು ಹಿಂದಿ 2 ಭಾಷೆಯಲ್ಲಿ ಆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದಿಲ್ಲ, ಅದಂತೂ ಅವ್ರದ್ದು ಅದ್ಭುತ ಕ್ರಿಯೇಷನ್ಸ್. ಪಾಸಿಟಿವ್ ಅಟ್ಮಾಸ್ಫಿಯರ್. ಯಾವುದೇ ಒಂದು ಸೀನಿನ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋಕ್ಕೆ, ಅಯ್ಯೋ ಯಾಕ್ರಿ ಸುಮ್ಮನೆ ಜಗ್ಲಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾನೆ ಬಿಡಿ ಅಂದರೆ ಒಪ್ಪಲ್ಲ ಅವರು. ಅಥವಾ ರೋಡಲ್ಲಿ ಒಂದು ಶಾರ್ಟ್ ತೋರಿಸ್ಬೇಕು, ಆವಾಗ ಯಾವುದೋ ಒಂದೆರಡು ಬೋರ್ಡು ಅಥವಾ ಇನ್ನೇನೋ ಒಂದು ತೋರಿಸ್ಬಿಟ್ಟು ಬ್ರಿಟಿಷ್ ಗೌರ್ಮೆಂಟ್ ಇತ್ತು ಅಂತ ಆ ಥರ ತೋರಿಸೋದೇ ಇಲ್ಲ. ಜೂನಿಯರ್ಸ್ನೇ ಕರೆಸಿ ಅವರಿಗೆಲ್ಲ ವೈಟ್ ಕ್ಯಾಪ್ ಹಾಕಿ ಫ್ಲ್ಯಾಗ್ಗಳು ಕೊಟ್ಟು ಒಂದೇ ಮಾತಂ ಭಾರತ್ ಮಾತಾ ಕಿ ಜೈ ಪ್ರೊಸೆಷನ್ನು. ಆ ಪ್ರೊಸೆಷನ್ ಮಾಡೋವಾಗ ಅಲ್ಲಿ ಯಾರೋ ಒಬ್ಬ ಪೊಲೀಸ್ ಬಂದ, ನೋಡ್ದ, ಇದು ಮಾಡ್ದ. ಇನ್ನೇನೋ ಒಬ್ಬ ಇದನ್ನು ತರಕಾರಿ ಮಾರೋನು ಬಂದ, ಆ ಕಡೆ ಇನ್ನೊಬ್ಬ ಕತ್ತೆ ಎತ್ಕೊಂಬಂದ, ಈ ಕಡೆ ಒಂದು ಎತ್ತಿನ ಗಾಡಿ ಹೋಯ್ತು. ಅದಕ್ಕೆಲ್ಲ ಟೈಮ್ ತಿನ್ನುತ್ತೆ, ಎಲ್ಲ ಬೇಕು. ಬಟ್ ನನಗೆ ಬೇಕದು ಮಾಲ್ಗುಡಿ ಅಂದರೆ ಒಂದು ಫೀಲ್ ಇದೆ, ಅದು ಬೇಕು ನನಗೆ. ಡ್ರಾಮೆಟಿಕ್ಕೂ ಆಗಿರಬಾರ್ದು, ಅಂಡರೂ ಆಗಬಾರ್ದು, ಓವರು ಆಗಬಾರ್ದು. ಇಟ್ ಶುಡ್ ಬಿ ಸೋ ನ್ಯಾಚುರಲ್.
ಅದೇ ಥರ ನಾಟಕದಲ್ಲಿ ಕ್ರಿಯೇಟ್ ಮಾಡಿಬಿಟ್ರಲ್ಲ ಅವರು ನಾಗಮಂಡಲದಲ್ಲಿ. ಮಾಮೂಲಿ ಏನು ಒಂದು ನೇಪಥ್ಯ, ಸ್ಟೇಜು, ಕೆಳಗಡೆ ಆಡಿಯನ್ಸ್ ಕೂತಿರ್ತಾರೆ, ನೋಡ್ತಾ ಇರ್ತಾರೆ. ಅವನು ಹಿಂಗೆ ಹೋಗ್ತಾನೆ, ಹೊರಗಡೆ ಸೈಡ್ ಹಿಂಗೆ ಹೋಗ್ತಾನೆ, ಬರ್ತಾನೆ, ಮಾಡ್ತಾನೆ, ಅಷ್ಟೇ ಮಾಡ್ತೀವಿ ನಾವು. ಆದರೆ ಆ ನಾಗಮಂಡಲ ಮಾಡುವಾಗ ಆ ಒಂದು ಚಿತ್ರಕಲಾ ಪರಿಷತ್ತಲ್ಲಿ ಓಪನ್ ಜಾಗದಲ್ಲಿ ಮಂಟಪಗಳು, ಅಲ್ಲಿ ಗುಡ್ಡ, ಈ ಕಡೆ ಮತ್ತೆ ಜಾಗ, ಮತ್ತೆ ಗುಡ್ಡಗಳು, ಆ ಗುಡ್ಡಗಳ ಮೇಲೆಲ್ಲ ಹಾಸಿಗೆಗಳು ಹಾಕಿ ಅಲ್ಲಿ ಕೂತ್ಕೊಳ್ಳೋಕೆ ಆಡಿಯನ್ಸ್ನ ಬಿಟ್ಟು ಇದನ್ನು ಉಪಯೋಗಿಸ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಆರ್ಟಿಸ್ಟ್ನ ಉಪಯೋಗಿಸ್ಕೊಂಡು ಇಲ್ಲೂ ಮೂಮೆಂಟು ಅಲ್ಲೂ ಮೂಮೆಂಟ್, ಆಡಿಯನ್ಸ್ ಪಕ್ಕದಲ್ಲೇ ಬಂದ್ಬಿಡೋರು ಅವರು ಕ್ಯಾರೆಕ್ಟರ್ಗಳು ಬಂದ್ಬಿಟ್ಟು ಒಂಥರ ಹೊಸ ಒಂದು ಕ್ರಿಯೇಷನ್ಸ್. ಅದಂತೂ ಒಂದು ಸಲ ನಾವು ಇನ್ನೊಂದು ಸಲ ನೋಡಬೇಕು, ರಿಪೀಟ್ ಮಾಡಿ. ಅಷ್ಟೊತ್ತಿಗೆ ಇನ್ನು ಕೆಲವರು ಬೇರೆ ಬಂದ್ಬಿಟ್ಟಿದ್ರು 2 ಶೋ ಇದೆ ಅಂತ ಅವ್ರಿಗೆ ಜಾಗನೇ ಇಲ್ಲ. ನಾವೇ ನೋಡ್ತೀವಿ, ಇನ್ನೊಂದು ಸಲ ಟಿಕೆಟ್ ಕೊಟ್ಟು ಅಂತಾರೆ. ಸಾಕಾಗ್ತಿಲ್ಲ ನಮಗೇನೋ ಇದ್ದಕ್ಕಿದ್ದಂಗೆ ಏನೋ ಬಂದಂಗೆ ಆಗೋಯ್ತು, ನಾವು ಅನುಭವಿಸೋಕ್ಕೆ ಆಗಲಿಲ್ಲ ಆ ಖುಷಿನ, ಇನ್ನೊಂದು ಸಲ ಮಾಡಿ ನೀವು ಅಂತ. ಇಲ್ಲಪ್ಪ 2 ಶೋ ಮಾಡೋಕ್ಕೆ ಸಾಧ್ಯ ಇಲ್ಲ, 3ರಿಂದ ಮಾಡಿ ನೀವು, 3ನೇ ಶೋ ಮಾಡೋಕ್ಕಾಗಲ್ಲ ಈಗ. ಈ ಥರ ನಾಗಮಂಡಲ ಅಂತೂ ಒಂಥರ ರೆಕಾರ್ಡ್ ಬರೋಕ್ಕಾಗಿ ಮಾಡಾಕ್ಬಿಟ್ರು. ಸೊ ಆ ಒಂದು ಕಲೆ ಅನ್ನೋದು ಅವರಿಗೆ ರಕ್ತದಲ್ಲೇ ಬಂದ್ಬಿಟ್ಟಿತ್ತು. ಇನ್ಸ್ಪಿರೇಷನ್ನು, ಆ ಒಂದು ಬೇರೆಯವ್ರ ಜೊತೆ ಮಿಂಗಲ್ ಆಗಲಿ, ಕೆಲಸ ತೆಗೆಯೋದಾಗಲಿ, ಅಥವಾ ಅವನಲ್ಲಿರ್ತಕ್ಕಂಥ ಒಂದು ಹುಡುಗಿರು ಒಂದು ಟ್ಯಾಲೆಂಟ್ನ ಹೊರಗೆ ತೆಗೆಯೋದಾಗಲಿ, ಅಷ್ಟು ಇಲ್ಲ ಅಂದರೆ ಅಂಥ ಒಂದು ತಂಡ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಒಂದು 20 ಜನ ಅವ್ರ ಜೊತೆ ಕೆಲಸ ಮಾಡ್ತಿದ್ದವರು ಹೆಂಗೆ ಇರ್ತಾಯಿದ್ರು ಅಂದರೆ, ಕ್ಲಾಪ್ ಬೋರ್ಡ್ ಅನ್ನೋದ್ರೊಳಗೆ 4 ಜನ ಓಡೋಗ್ಬಿಡೋರು ಕ್ಲಾಪ್ ಬೋರ್ಡ್ ತರಕ್ಕೆ. ನಾನು ಹೋಗ್ತೀನಿ ಸೋಪ ಒಂಚೂರು ಹಿಂಗೆ ಅಂದರು ಅನ್ನೋದ್ರೊಳಗೆ ಸೋಪ ಫಿಶ್ ಒಂಥರ ಈಗ ನಾನು ಮಾಡಬೇಕು ಅನ್ನೋ ಒಂದು ಸ್ಪಿರಿಟ್ಟು, ಆ ಸ್ಪಿರಿಟ್ ಬರ್ತಾ ಇದ್ದಿದ್ದೇ ಶಂಕರಿಂದ. ಅದನ್ನು ನಾವು ಎಷ್ಟು ವರ್ಣಿಸಿರೂ ಸಾಕಾಗಲ್ಲ. ಅವ್ರು ನಾಟಕ ನೋಡ್ತಿದ್ರಾ? ನಾಟಕಗಳು ಜೊತೆಲಿ ಮಾಡಿದ್ದೀನಿ, ಬಟ್ ಆ್ಯಕ್ಟ್ ಮಾಡಲಿಲ್ಲ ನಾಟಕಗಳಲ್ಲಿ. ಅದೇ ಟಿಕೆಟ್ದೊಂದು ಹೇಳಿದ್ನಲ್ಲ, ಟಿಕೆಟ್ ಎಲ್ಲ ಮಾರೋದು, ಜೊತೆಲಿ ಸ್ಟೇಜ್ ನೋಡ್ಕೊಳ್ಳೋದು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.